ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹಣಕ್ಕಾಗಿ ಹೆತ್ತ ಮಕ್ಕಳನ್ನ ಮಾರಾಟ ಮಾಡೋ ಜಾಲದ ಬಗ್ಗೆ ನೀವು ಕೇಳಿದಿರಿ. ಆದರೆ ಮನೆಯವರ ಹಿಂಸೆ ತಾಳಲಾರದೆ ಮತ್ತೊಬ್ಬ ತಾಯಿಯ ಕರುಳ ಬಳ್ಳಿಯನ್ನೇ ಕಸಿದ ಕಳ್ಳಿಯೊಬ್ಬಳನ್ನ ನೀವು ನೋಡಿರ್ಲಿಕ್ಕೆ ಸಾಧ್ಯವಿಲ್ಲ. ಇದೇನಪ್ಪಾ ಕತೆ ಅಂತಿದ್ದೀರಾ? ಈ ಸ್ಟೋರಿ ನೋಡಿ. ಪೊಲೀಸರ ಮಧ್ಯೆ ಹೋಗ್ತಿರೋ ಈಕೆಯ ಹೆಸರು ಪ್ರೇಮಾ ಮೇರಿ. ಬೆಂಗಳೂರಿನ ತುಟ್ಟೆಗುಪ್ಪ ಗ್ರಾಮದವಳು. ಕಳೆದ 15 ವರ್ಷಗಳ ಹಿಂದೆ ಬಾಲಕುಮಾರ್ ಎಂಬಾತನನ್ನು ಮದುವೆಯಾಗಿದ್ದಳು. ಮದುವೆಯಾಗಿ ಹಲವು ವರ್ಷಗಳು ಕಳೆದಿದ್ದರೂ ಈ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ಈಕೆ ಮಾಡಿದ ಕೆಲಸ ಏನು ಗೊತ್ತಾ? ನಾನು ಗರ್ಭವತಿ ಅಂತ ನಾಟಕವಾಡಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ನಂತರ ಅದೇ ವಾರ್ಡ್ನಲ್ಲಿ ಕೋಲಾರದ ಹೆಂಗಸನ್ನು ಯಾಮಾರಿಸಿ ನವಜಾತ ಗಂಡು ಮಗುವೊಂದನ್ನು ಕಳ್ಳತನ ಮಾಡಿದ್ದಾಳೆ. ಸಿಕ್ಕತ್ತೆ ಅಂತ ಬಂದುಬಿಟ್ಟು ಒಂದು ಇದಿತ್ತು. ಸ್ವಲ್ಪ ಅರ್ಧ ಸಿಕ್ಕತ್ತೆ ಅಂದರೆ ಅರ್ಧ ಸಿಕ್ಕಲ್ಲ ಅಂತ ಒಂದು ಭಯ. ಏನು ಫಸ್ಟ್ ಮಗು ಈ ಥರ ಆಯ್ತಲ್ಲ ಅಂತ. ಇವಾಗ ಸಿಕ್ಕಿದಕ್ಕೋಸ್ಕರ ಬಂದು ತುಂಬ ಸಂತೋಷವಾಗಿದ್ದೀನಿ. ಮಗುವನ್ನು ಕದ್ದ ಪ್ರೇಮ ಜಯನಗರದಲ್ಲಿರೋ ಪ್ರೇಮಾ ನರ್ಸಿಂಗ್ ಹೋಮ್ನಲ್ಲಿ ತನಗೆ ಈ ಗಂಡು ಮಗು ಹುಟ್ಟಿದೆ ಅಂತ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡಿದ್ದಾಳೆ. ಸುಳ್ಳು ದಾಖಲೆ ಮಾಡಿಕೊಟ್ಟ ತಪ್ಪಿಗೆ ಡಾಕ್ಟರ್ ಪ್ರೇಮಾ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಮಾಹಿತಿಯನ್ನು ಪೂರ್ತಿ ಪ್ರತಿ ಗ್ರಾಮಕ್ಕೂ ಸಹ ನಾವು ಕರಪತ್ರಗಳನ್ನು ಮುದ್ರಿಸಿ ಹಂಚಿದ್ದು, ಈ ಥರ ಮಗು ಮಿಸ್ ಆಗಿದೆ ಅಂತೇಳಿ. ಈ ಬಗ್ಗೆ ವರ್ಕೌಟ್ ಮಾಡಬೇಕಾದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಅವರು ಖಚಿತವಾದ ಮಾಹಿತಿ ಸಂಗ್ರಹ ಮಾಡಿಕೊಂಡ್ರು. ತಲಗಟ್ಪುರದ ಹತ್ರ ಒಂದು ಚಲಗಟ್ಟ ಅಂತ ಒಂದು ವಿಲೇಜ್ ಇದೆ. ಆ ಗ್ರಾಮದಲ್ಲಿ ಮಗು ಒಬ್ಬರ ಹತ್ರ ಇದೆ ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಸಂಗ್ರಹ ಮಾಡಿಕೊಂಡು ಕೂಡಲೇ ಸಬ್ ಇನ್ಸ್ಪೆಕ್ಟ್ರು ಮತ್ತು ಆ ಮಗುವಿನ ತಾಯಿ, ತಂದೆ, ಅಜ್ಜಿ ಎಲ್ಲರೂ ಸಹ ಹೋಗಿ ಆ ಮಗುವನ್ನು ಟ್ರೇಸ್ ಮಾಡಿದ್ರು. ನೆನ್ನೆ ದಿವಸ ಟ್ರೇಸ್ ಮಾಡಿದ್ದೀವಿ. ಪ್ರೇಮಾಪತಿ ಬಾಲಕುಮಾರ್ನನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಪೊಲೀಸರು ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆ ಅಶ್ವಥ್ ಹಾಗೂ ರವಿಕುಮಾರ್, ಸುವರ್ಣ ನ್ಯೂಸ್. ಆತನೊಬ್ಬ ಕನ್ಸಲ್ಟೆಂಟ್ ಇಂಜಿನಿಯರ್, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ದಿಮೆಗೂ ಕೈ ಹಾಕಿದ್ದ. ತನ್ನ ಪಾಡಿಗೆ ತಾನಿದ್ದವನು. ಆದರೆ ಅದ್ಯಾಕೋ ಇವತ್ತು ಕಚೇರಿಯಲ್ಲಿ ಕೂತಿದ್ದವನನ್ನ ದುಷ್ಕರ್ಮಿಗಳು ಹಾಡಹಗಲೇ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಹತ್ಯೆ ನಡೆದಿದೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ನಿವಾಸಿ ಕನ್ಸಲ್ಟೆಂಟ್ ಇಂಜಿನಿಯರ್ ಶಂಕರ್ ಹತ್ಯೆಯಾದ ವ್ಯಕ್ತಿ. ವಿದ್ಯಾಪೀಠದಲ್ಲಿರೋ ತಮ್ಮ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಏಕಾಏಕಿ ನುಗ್ಗಿದ ಮೂವರು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ್ದಾರೆ. ಕುಟುಂಬ ಕಲಹವೇ ಕೊಲೆಗೆ ಕಾರಣ ಎನ್ನಲಾಗ್ತಿದೆ. ಏನೋ ಬಂದಾಗ ಇಲ್ಲಿ ಹೇಳಿಕೆ ಪ್ರಕಾರ ಏನೋ ಅತಿಯಾಯಿತು ನಿಂದು ಅಂತೇನೋ ಕತ್ತುಂಪಟ್ಟೆ ಹಿಡ್ಕೊಂಡು ಎರಡೇ ಮಾತಲ್ಲಿ ಮುಗಿಸಿದ್ರು ಅಂತ ಹೇಳಿ ಇಲ್ಲಿ ನಮಗೆ ನ್ಯೂಸ್ ಸಿಗ್ತಾ ಇರೋದು. ನಾವು ಬರೋದಕ್ಕೆಲ್ಲ ಅಲ್ಲೇ ಬಾಡಿ ತೊಗೊಂಡೋಗ್ಬಿಟ್ಟಿದ್ರು. ಈಗ ಹಿನ್ನೆಲೆ ನಮ್ಗೆ ಅದ್ರ ಬಗ್ಗೆ ಇದುವರೆಗೂ ಏನು ತಿಳಿದಿಲ್ಲ. ಯಾಕೆಂದರೆ ಆ ಥರ ಇರಲಿಲ್ಲ ಇಲ್ಲಿವರೆಗೂ. ಆ ಥರ ದ್ವೇಷ ಇರೋರಂತರು ಈ ಮನೆ ಹತ್ರನೇ ಆಗಲಿ ಒಂದು ದಿವಸ ಫೋನ್ ಮುಖಾಂತರ ಒಂದು ಏಕವಚನದಲ್ಲಿ ಮಾತಾಡಿದ್ದೂ ಇಲ್ಲ, ಅಥವಾ ಒಬ್ಬರ ಹತ್ರ ಜಗಳ ಮಾಡಿದ್ದೂ ಇಲ್ಲ ಇಲ್ಲಿವರೆಗೂ. ಹನುಮಂತನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಜಂಟಿ ಪೊಲೀಸ್ ಆಯುಕ್ತ ಪ್ರಣವ್ ಮೊಹಾಂತಿ, ಡಿಸಿಪಿ ರೇವಣ್ಣ ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ರು. ಎಕ್ಸಾಕ್ಟಾಗಿ ಕೊಲೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಈಗಷ್ಟೇ ಆಗಿರೋದ್ರಿಂದ ಸಂಬಂಧಿಕರಿಗೆ, ಯಾರು ಪರಿಚಯಸ್ಥರಿಗೆ ನಾವು ಮಾತಾಡಿ ಇನ್ಫಾರ್ಮೇಷನ್ ತೆಗಿಬೇಕಾಗಿದೆ. ಇನ್ಫಾರ್ಮೇಷನ್ ತೆಗೆದು ಸತ್ಯಾಂಶನ ಪತ್ತೆ ಮಾಡಿ ಆರೋಪಿ ಟ್ರೇಸ್ ಮಾಡಲಿಕ್ಕೆ ಎಫರ್ಟ್ಸ್ ಆಗುತ್ತೆ. ಏನಾದ್ರು ಮೋಸ್ಟ್ಲಿ ಯಾವುದಾದ್ರು ಒಂದು ಕನ್ಸಲ್ಟೆನ್ಸಿನಲ್ಲೋ ಅಥವಾ ಬೇರೆ ಯಾವುದಾದ್ರು ಫ್ಯಾಮಿಲಿನಾರು ಡಿಸ್ಪ್ಯೂಟ್ ಏನಾರು ಇದೆಯಾ ಅನ್ನೋ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ತೀವಿ. ಯಾರೋ ಅವರು ಬ್ರದರ್ಸ್ ಗಲಾಟೆ ಇತ್ತು ಅಂತ. ಅದು ಇದನ್ನ ಬಗ್ಗೆ ಇನ್ನು ಈಗಷ್ಟೇ ಇರೋದ್ರಿಂದ ಸ್ವಲ್ಪ ನಮಗೆ ಟೈಮ್ ಆದಮೇಲೆ ಪಕ್ಕಾ ಮಾಹಿತಿ ಸಂಗ್ರಹ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡ್ತೀವಿ. ಕಚೇರಿಯಲ್ಲಿದ್ದ ಹುಡುಗನಿಂದ ಪೊಲೀಸರು ಹೆಚ್ಚಿನ ವಿವರ ಪಡ್ಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಜೆಪಿ ನಗರದ ಸೃಷ್ಟಿ ಸಲೂನ್ ಮಸಾಜ್ ಪಾರ್ಲರ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಮಸಾಜ್ ಹೆಸರಲ್ಲಿ ವೇಶ್ಯಾವಾಟಿಕೆ ಆರೋಪದಡಿ 5 ಯುವತಿಯರನ್ನ ಬಂಧಿಸಲಾಗಿದೆ. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನ ದಾಖಲಿಸಲಾಗಿದೆ. ಟಿನ್ ಫ್ಯಾಕ್ಟರಿ ಬಳಿಯ ಆರ್ಡನ್ ಫೈರ್ ಕಾಂಪ್ಲೆಕ್ಸ್ನ ಡಾಮಿನೋಸ್ ಪಿಜ್ಜಾ ಸೆಂಟರ್ನಲ್ಲಿ ದರೋಡೆ ನಡೆದಿದೆ. ದರೋಡೆಯನ್ನ ತಡೆಯೋದಕ್ಕೆ ಬಂದಂತಹ ಸೆಕ್ಯೂರಿಟಿ ಗಾರ್ಡ್ ಸಮೀರ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕತ್ತು ಕುಯ್ದು ಕೋಣೆಯಲ್ಲಿ ಕೂಡಿ ಹಾಕಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಮಹದೇವಪುರ ಪೊಲೀಸರಿಂದ ತನಿಖೆ ನಡೆಸಲಾಗಿದೆ. ದೆಹಲಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದ ಯುವತಿ ಆತ್ಮಕ್ಕೆ ಶಾಂತಿ ಕೋರಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗಾಂಧಿ ಪ್ರತಿಮೆ ಬಳಿ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು.
ಚಿಕ್ಕಪೇಟೆಯ ಅವೆನ್ಯೂ ರಸ್ತೆಯಲ್ಲಿ ಜಲಮಂಡಳಿ ವತಿಯಿಂದ 53 ವರ್ಷಗಳ ಬಳಿಕ ಒಳಚರಂಡಿ ದುರಸ್ತಿ ಕಾರ್ಯ ಆರಂಭ ಆಗಿದೆ. ಪೈಪ್ ಅನ್ನು ಅಳವಡಿಸುವುದಕ್ಕೆ ನೀರು ಸರಬರಾಜನ್ನ ಜಲಮಂಡಳಿ ನಿಲ್ಲಿಸಿದೆ. 2,000ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಇದರಿಂದಾಗಿ ನೀರಿನ ಸಮಸ್ಯೆ ಉಂಟಾಗಿದೆ. ವಿಧಾನಸಭಾ ಕ್ಷೇತ್ರ ಹಾದಿಯಲ್ಲಿ ಕೆಆರ್ಪುರಂ ಬ್ಯಾನರ್ ಫ್ಲೆಕ್ಸ್ ಜಾಹೀರಾತು ಮುಕ್ತ ಕ್ಷೇತ್ರವಾಗಿಸುವುದಕ್ಕೆ ಶಾಸಕರಾದಂತಹ ನಂದೀಶ್ ರೆಡ್ಡಿ ಅವರು ಮುಂದಾಗಿದ್ದಾರೆ. ಬಿಬಿಎಂಪಿ ಆಯುಕ್ತರಾದಂತಹ ಸಿದ್ದಯ್ಯರಿಂದ ಶಾಸಕ ನಂದೀಶ್ ರೆಡ್ಡಿಗೆ ಸಾಥ್ ಸಿಕ್ಕಿದೆ. ನಾಳೆ ದಿವಂಗತ ವಿಷ್ಣುವರ್ಧನ್ ರವರ ಪುಣ್ಯತಿಥಿ ಅಂಗವಾಗಿ ವಿಷ್ಣು ಅಭಿಮಾನಿಗಳ ಸಂಘದಿಂದ ವಿಷ್ಣು ಅವರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಭಾರತಿ ವಿಷ್ಣುವರ್ಧನ್ರಿಂದ ಕೋಟಿಗೊಬ್ಬ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಅನಂತಕುಮಾರ್, ಸಂಗೀತ ವಿದ್ವಾನ್ ಆರ್.ಕೆ. ಪದ್ಮನಾಭನ್ ಅವರು ಉಪಸ್ಥಿತರಿದ್ದರು.